ನೀವೊಂದು ದಿನಸಿ ಅಂಗಡಿಗೆ ಹೋಗ್ತೀರಿ. ನೀವು ಮನೆಯಲ್ಲೇ ಕೂತು ಏನೇನು ದಿನಸಿ ಬೇಕು ಅಂತ ಪಟ್ಟಿ ಮಾಡ್ಕೊಳ್ಳದೆ ಇದ್ದರೆ ನೀವು ಅಂಗಡಿಗೆ ಹೋಗ್ಬಿಟ್ಟು ಇದನ್ನು ತಗೊಳ್ಳ ಅಂತ ಟೈಮ್ ವ್ಯರ್ಥ ಮಾಡ್ತಿರ್ತೀರ. ನಿಮಗೆ ಗೊಂದಲ ಆಗುತ್ತೆ, ಮತ್ತು ಬೇಡದಿದ್ದ ವಸ್ತುಗಳನ್ನು ತಗೊಬರ್ತೀರ. ಹಾಗೇನೆ ನಾವು ನಮ್ಮ ಖರ್ಚುಗಳ ಲೆಕ್ಕ ಇಡದೇ ಇದ್ದರೆ ಲೆಕ್ಕ ತಪ್ಪು ಹೋಗುತ್ತೆ. ಹಾಗಾಗಿ ನೀವು ಸಣ್ಣ ಖರ್ಚು ಮಾಡಿ ಅಥವಾ ದೊಡ್ಡ ಖರ್ಚು ಮಾಡಿ ನೀವು ಪ್ರತಿದಿನದ ಖರ್ಚು ವೆಚ್ಚಗಳ ಒಂದು ನಿಗಾವನ್ನು ಇಟ್ಕೊಳ್ಳಿ. ಅವ್ರ ತಿಂಗಳಿಗೆ 30,000 ರೂಪಾಯಿ ದುಡಿಲಿ, 3 ಲಕ್ಷ ದುಡಿಲಿ, ಅಥವಾ 50,000, 1 ಲಕ್ಷ ದುಡಿಲಿ, ಅವರವರ ಆದಾಯಕ್ಕೆ ಅನುಗುಣವಾಗಿ ಪ್ರತಿಯೊಬ್ಬರು ಲೆಕ್ಕವನ್ನು ಇಡಬೇಕು. ಆದಾಯ ಬಂದ ಆದಾಯದಲ್ಲಿ ಖರ್ಚು, ಉಳಿದ್ರೆ ಉಳಿತಾಯ. ಈ ಲೆಕ್ಕಾಚಾರ ಯಾವುದೇ ವ್ಯಕ್ತಿಗೆ ವರ್ಕ್ ಆಗಲ್ಲ. ಲೆಕ್ಕ ಇಡದಿದ್ದರೆ ಲೆಕ್ಕ ಬಿಟ್ಟವ ಲೋಕ ಬಿಟ್ಟ ಅನ್ನೋ ಅರ್ಥ ಆಗ್ಬಿಡುತ್ತೆ. ಬಾಸ್ ವಾಲಾ, ಬಿ ದ ಬಾಸ್.